ಕರ್ಕೊಂಡು ಫಿಲ್ಮ್ ಸೈಕಾಲಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಗುರುಗಳೇ? ಫಿಲ್ಮ್ ಸೈಕಲ್ ಮೀನ್ಸ್ ಅಂದ್ರೆ ಈಗ ಫಿಲ್ಮ್ ನೋಡ್ತಾ ನೋಡ್ತಾ ನಾನೇ ಅದು ಅಂತ ಒಳ್ಳೆ ಕಡೆ ಬಂದ್ರಿ. ಈಗ ನಾನೊಂದು ಪದ ಬಳಸಿದೆ, ಅಶರೀರವಾಣಿ ಅಂತ ಪದ ಬಳಸಿದೆ. ನಾವೆಲ್ಲ ಹೇಳ್ತೀವಿ ಪದ್ಮಾವತಿ ಕಲ್ಯಾಣ ಅಂತ ಕೇಳಿದಿರಿ, ಪದ್ಮಾವತಿ ಕಲ್ಯಾಣ ಕೇಳಿದಿರಿ. ಏನು ಪದ್ಮಾವತಿ ಕಲ್ಯಾಣ? ಅದಕ್ಕೊಂದ್ಸರಿ ಸ್ವಾಮಿಗಳು ಮಾತಾಡ್ತಾ ಹೇಳಿದ್ರು, ಈಗ ಪ್ರಪಂಚದಲ್ಲಿ ಸೈನ್ಸ್ ಗೊತ್ತಿರೋ ಪ್ರಕಾರ ಶಬ್ದ ಉತ್ಪತ್ತಿ ಆಗೋದು ಆಕಾಶ ತತ್ವದಿಂದ ಶಬ್ದ ಉತ್ಪತ್ತಿ ಆಗ್ತದೆ. ಹಾಗೆ ಹಂಗಂದ್ರೇನು? ಆಕಾಶರಾಜನ ಮಗಳು ಪದ್ಮಾವತಿ ಅಂತ ಅರ್ಥ. ಆಕಾಶರಾಜ, ಆಕಾಶದ ಉತ್ಪತ್ತಿ ಆಗ್ತಕ್ಕಂಥದ್ದು ಪದ್ಮಾವತಿ, ಅದನ್ನು ಬೇರೆ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಆಕಾಶದ ಮಗಳು ಅಂದರೆ ಆಕಾಶದಲ್ಲಿ ಹುಟ್ಟತಕ್ಕಂಥದ್ದು ಶಬ್ದ, ಆ ಶಬ್ದವೇ ಅಶರೀರವಾಣಿ. ಆ ಶಬ್ದವನ್ನು ಪುನರಾವರ್ತನೆ ಮಾಡ್ತಾ ಮಾಡ್ತಾ ಒಂದು ಮಂತ್ರವಾಗ್ತದೆ. ಆ ಮಂತ್ರವಾಗಿ ತನ್ನಲ್ಲಿ ಮೂಡಿದಾಗ ಆ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ, ಆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಗ್ರಹಗಳನ್ನು ನೋಡಿದಾಗ ನಮ್ಮಲ್ಲಿ ಭಾವನೆಗಳು ಹೆಚ್ಚಾಗಿ ಹೋಗ್ತದೆ. ನಾನೇನಾದರೂ ದೈವಿಕನಾಗಿದ್ದರೆ ನನಗೆ ದೈವ ಅಂತಕ್ಕಂಥದ್ದು ಬರುತ್ತೆ. ಇದು ಯಾವ ರೀತಿಯಾಗಿರ್ತಕ್ಕಂಥ ಬೇಕಾದರೆ ಯಾವುದೇ ರೀತಿ ಜಗತ್ತಲ್ಲಿ ಪೂರ್ತಿ ಹೋಗಲಿ, ಎಲ್ಲೂ ಸುಳ್ಳು ಅಂತ ಇಲ್ಲ. ಆದರೆ ಕೆಲವರನ್ನ ವ್ಯಾಪಾರೀಕರಣೆ ಮಾಡೋರು ಬಿಟ್ಟು ಮಾತಾಡೋದಾದರೆ ದೈವ ಅಂತಕ್ಕಂಥದ್ದು ಮೈ ಮೇಲೆ ಬರ್ತಕ್ಕಂಥದ್ದಾಗಲಿ ಅಥವಾ ವಾಕ್ಸಿದ್ದಿ. ಕೆಲವರು ನೋಡ್ತೀರಿ, ಬೆಳಗ್ಗೆ 5 ಗಂಟೆಗೆ ಬಂದು ಬುಡುಬುಡಿಕೆಯವರು ಬಂದು ಹೇಳ್ತಾರೆ ನೋಡಿ, ಅವ್ರೇನು ಮಾಡ್ತಾರೆ, ಆ ಬುಡುಬುಡಿಕೆಯನ್ನು ಈಗ ಹಾಡ್ತಾ ಇರ್ತಾರೆ, ಒಂದು ವೈಬ್ರೇಷನ್ ಬರುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಒಂದು 10 ಅಡಿ ಹೋಗ್ತಿದ್ದಂಗೆ ಅಲ್ಲಿ ಅದು ರಿದಮ್ ಚೇಂಜ್ ಆಗುತ್ತೆ. ಆ ರಿದಮ್ ಚೇಂಜ್ ಆದಾಗ ಮತ್ತೆ ವಾಪಸ್ ಬರ್ತಾರೆ. 2-3 ಸರಿ ಚೇಂಜ್ ಮಾಡಿ ಆ ರಿದಮ್ ಶಬ್ದದ ಮೇಲೆ ಅವನಿಗೆ ಗೊತ್ತಾಗ್ತದೆ ಏನಂತ, ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇಂದ ಗೊತ್ತಾಗ್ತದೆ. ಅದನ್ನು ಅವನು ಅಲ್ಲಿ ಹೇಳ್ತಾ ಹೋಗ್ತಾನೆ. ಆ ರಿದಮ್ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ಥರನೇ ನಾವು ಎಷ್ಟೋ ಜ್ಯೋತಿಷ ಹೇಳಿದ್ದೀವಿ. ಜ್ಯೋತಿಷದಲ್ಲಿ ಲೆಕ್ಕಾಚಾರ ನನ್ನ ಮಟ್ಟಕ್ಕೆ, ನನ್ನ ನಾಲೆಡ್ಜ್ ಪ್ರಕಾರ ಜ್ಯೋತಿಷದಲ್ಲಿ ಏನಾದರೂ ಲೆಕ್ಕ ತಪ್ಪಾದರೆ ವಾಗ್ದಾನ ಮಾತ್ರ ಕರೆಕ್ಟಾಗಿರ್ತದೆ ಅಂತ ಹೇಳ್ತಾನೆ ಅವನು. ಅದಕ್ಕೆ ನಾವು ನಮ್ಮ ಅನುಭವ ಪ್ರಕಾರ ಬಂದಾಗ ಒಬ್ಬರು ಗಿಳಿಶಾಸ್ತ್ರ ಹೇಳ್ತಾರಲ್ಲ, ಅವ್ರು ಹೇಳಿದ್ರು ಏನಂತ ಅಂದರೆ, ನಿಮ್ಮ ಮನೆಯಲ್ಲಿ 3 ತಿಂಗಳಲ್ಲಿ ಇಬ್ಬರು ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟಿದ್ರು. ನಾವು ಜ್ಯೋತಿಷ ನೋಡುವಾಗ ನನಗೆ ಅದೇನು ಕಂಡು ಬರದೇ ಇದ್ದಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಏನು ಆಗಲ್ಲ ಅಂತೇಳಿ ಅವರು ಸಮಾಧಾನವಾಗಿ ನಾವು ಕಳಿಸ್ಬಿಟ್ಟು ಇಗ್ನೋರ್ ಮಾಡಿದ್ವಿ. ಯಾರೋ ರೋಡಲ್ಲಿ ಹೋಗೋರು ಹೇಳಿದ್ದಾರೆ ಬಿಡು ಅಂತ. ಆದರೆ 3 ತಿಂಗಳ ಒಳಗಡೆ ನಮ್ಮ ಅನುಭವ ಪರವಾಗಿ 2-2 ಜನ ಆ ಮನೆಯಲ್ಲಿ ಸತ್ತೋಗಿದ್ದು ನಿಜ. ನನ್ನ ಅನುಭವದಲ್ಲೇ ಅವ್ರೇನು ಅದು ಜ್ಯೋತಿಷ ಸುಳ್ಳಾಯ್ತು, ಭವಿಷ್ಯ ಸುಳ್ಳಾಯ್ತು. ಜ್ಯೋತಿಷ ಸುಳ್ಳಲ್ಲ, ನಾನು ಜ್ಯೋತಿಷವನ್ನೇ ನೋಡಲಿಲ್ಲ. ಅವ್ರು ಹೇಳ್ತಾ ಇಗ್ನೋರ್ ಮಾಡಿಬಿಟ್ಟಲ್ಲ ನಾನು. ಓಕೆ, ನೋಡಲಿಲ್ಲ ನೀವು? ನಾನು ನೋಡಲಿಲ್ಲ, ಅದನ್ನು ಇಗ್ನೋರ್ ಇಟ್ಟು ಬಿಡಿ, ಪರವಾಗಿಲ್ಲ. ಅವ್ರಿಗೆ ಸಮಾಧಾನ, ಅವ್ರಿಗೆ ಏನು ಬೇಕು ಅಂದರೆ, ನಾನು ಜ್ಯೋತಿಷ ನಾನೇನಾದರೂ ಪ್ರಶ್ನೆ ಕುಂಡ್ಲಿ ಹಾಕಿ ನಂಗೆ ಸತ್ಯ ಅಂತ ಹೇಳ್ಬಿಟ್ರೆ ನಾನು ಸತ್ಯ ಹೇಳಬೇಕಾಗತ್ತೆ. ಆ ಸತ್ಯ ಹೇಳಿದ್ರೆ ಅವ್ರಿಗೆ ನೋವಾಗುತ್ತಲ್ವಾ. ನಾನು ಸತ್ಯ ಹೇಳ್ತಾ ಇದ್ರೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ. ಸತ್ಯ ಹೇಳಿದ್ರೆ ಅವ್ರಿಗೆ ನೋವಾಗುತ್ತೆ. ಅದರಿಂದ ನಾನು ಇಗ್ನೋರ್ ಮಾಡಿದ್ದಾಯಿತು. ಆದರೆ ಅದೇ ಒಂದು 3 ತಿಂಗಳಲ್ಲಿ ಮನೆಯಲ್ಲಿ ಇಬ್ಬರು ಹೋಗಿದ್ದು ಉಂಟು. ಆದರೆ ವಾಗ್ದಾನ ಅಂತಕ್ಕಂಥದ್ದು ದೇವ್ರು ಏನು ಮಾಡುತ್ತೆ ಗೊತ್ತಾ? ಬರೀ ಅಲ್ಲಿ ನೀವು ಕೇಳಿರ್ಬೋದು, ನೀವು ವಾಗ್ದಾನ ಯಾರು ದೇವ ಕೇಳುತ್ತೋ ಅದು ಬರೀ ಪಾಸಿಟಿವ್ ಹೇಳಲ್ಲ. ಈಗ ಇವ್ರ ಜೊತೆ ನಾನು ಮದುವೆ ಆಗಲ್ಲ, ಚೆನ್ನಾಗಿರ್ತೀನಂದರೆ, ನೀನು ಚೆನ್ನಾಗಿರು, ನಾನು ಇದ್ದೀನಿ, ನೀನು ಕಾಪಾಡ್ತೀನಿ ಅಂತ ಹೇಳೋದು ಸುಳ್ಳು. ಅದು ಹೇಳಿಬಿಡುತ್ತೆ, ಈ ವಿವಾಹ ಬೇಕಾಗಿಲ್ಲಮ್ಮ, ನೀನು ಈ ವಿವಾಹ ಮದುವೆ ಮಾಡ್ಕೋಬೇಡ ಅಂತ ಹೇಳುತ್ತೆ ವಿನಃ ನಿನಗೆ ಸಂತಾನ ಆಗುತ್ತಾ ಅಂದರೆ, ಹೌದೌದು ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನಿನಗೆ ಸಂತಾನ ಆಗ್ಬಿಡುತ್ತೆ ಅಂತ ಯಾವ ದೇವತೆ ಹೇಳಲ್ಲ. ಆಗೋ ಲಕ್ಷಣ ಇದ್ದ ಮಾತ್ರ ನಿನಗೆ ಆಗುತ್ತೆ ಅಂತ ಹೇಳುತ್ತೆ. ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ. ಓಕೆ ಮೇಡಮ್, ಲಾಸ್ಟ್ ಕಾಮೆಂಟ್. ಬಟ್ ಸರ್ ಹೇಳ್ದಂಗೆ ಈಗ ಇಬ್ಬರು ಸತ್ತೋಗ್ತಾರೆ ಅನ್ನೋದು ಹೇಳಿದ್ರು. ನಾನು ಇದು ಅಗೇನ್ಸ್ಟಾಗಿ ಹೇಳ್ತಾ ಇಲ್ಲ. ಆದರೆ ಅವ್ರು ಹೋಗಾದ್ಮೇಲೆ ನಾವು ಪ್ಯಾರಾಮೀಟರ್ಸ್ ಕರೆಕ್ಟಾಗಿ ಚೆಕ್ ಮಾಡಬೇಕಿರುತ್ತೆ. ಅವ್ರೇನಾದರೂ ಬೆಡ್ ರಿಡನ್ ಪೇಷಂಟ್ಸಾ ಅಥವಾ ಇನ್ನೇನಾದರೂ ಅವರಿಗೆ ಪ್ರೀ ಮಾರ್ಬಿಡ್ ಏನಾದರೂ ಇತ್ತಾ ಪ್ರಾಬ್ಲಮ್ಸು, ಇದೆಲ್ಲ ನೋಡಿಕೊಂಡು ನಾವು ನಂಬಬೇಕಾಗತ್ತೆ. ಎಷ್ಟೋ ಸತಿ ಕೋಇನ್ಸಿಡೆನ್ಸ್, ನಾನು ಅವಾಗಲೇ ಹೇಳ್ದಂಗೆ 6th ಸೆನ್ಸ್ ಅಂತ ನೀವೇನು ಹೇಳಿದ್ರಿ ಹಾಗೆ, ಎವ್ರಿಥಿಂಗ್ ಇಸ್ ಅ ಮಿತ್ ಇನ್ ಲೈಫ್. ಅದು ಕೋಇನ್ಸೈಡ್ ಆದಾಗ ನಾವು ಖಂಡಿತ ಅದಕ್ಕೂ ಸೇರಿಸಿ ಹೀಗೆ ಆಗಿದೆ, ಅವ್ರು ಬುಡ್ಬುಡ್ಕೆ ಹೇಳಿದ್ರಿಂದ ಹಿಂಗಾಯಿತು, ಗಣೇಶ ಶಾಸ್ತ್ರದ ಹಿಂಗೆ ಹೇಳಿದ್ರಾಯ್ತು ಅಂತ ಮಾನಸಿಕವಾಗಿ ತಗೊಳ್ಳೋದು ಎಲ್ಲರ ಸಹಜ ಗುಣ. ಜ್ಯೋತಿಷ್ಯ ಮತ್ತು ಸೈನ್ಸ್ ಅಂತ ಬಂದಾಗ ಪ್ರಶ್ನೆಗಳನ್ನ ಇವ್ರು ಅವ್ರಿಗೆ ಹಾಕೋದು, ಆ ಕಡೆಯಿಂದ ಉತ್ತರ ಕೊಡುವಂಥದ್ದು, ಸಮಜಾಯಿಷಿ ಕೊಡುವಂಥದ್ದು ಈಗಿಂದಲ್ಲ, ತಲಾಂತರದಿಂದ ನಡ್ಕೊಂಡು ಬಂದಿದೆ. ಅದು ಒಂದು ರೀತಿ ತರ್ಕಕ್ಕೆ ನಿಲುಕದಂತಾಗಿದೆ. ಅಲ್ಟಿಮೇಟ್ ಆಗಿ ನೀವು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗಳು ತೀರಾ ಕ್ರಿಟಿಕಲ್ ಅಂದಾಗ ದೇವ್ರ ಮೇಲೆ ಭಾರ ಹಾಕ್ಬಿಡ್ತಾರೆ. ಡಾಕ್ಟರ್ಗಳು ಕೂಡ ದೇವ್ರ ಮೇಲೆ ಭಾರ ಹಾಕ್ಬಿಡ್ತಾರೆ. ಇದರ ನಡುವೆ ಈ ಪ್ರಶ್ನೆಗಳು, ಈ ರೀತಿಯ ಕುತೂಹಲಗಳು ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಎಸ್, ನಿಜ.